ಸೊ ಎಲ್ಲ ಆರ್ಟಿಸ್ಟ್ಗಳಿಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಶ್ರೀಕಾಂತ್ ಸರ್ ಪ್ರತಿ ಸಲ ಈ ಸಿನಿಮಾ ಆಗ್ಬೇಕು ಅಂತ ತುಂಬಾ ಫೋನ್ ಕಾಲ್ ಮೇಲೆ ಮಾತಾಡಿ ನಾನ್ ಮಾಡ್ಬೇಕು ಅಂತ ಕೂತಿದ್ರು, ಬಟ್ ಶಿವಣ್ಣ ಬಿಟ್ಟಿಲ್ಲ. ಶ್ರೀಕಾಂತ್ ಸರ್ ಇಲ್ಲಮ್ಮ ನಾನ್ ಮಾಡ್ಬೇಕು ಅಂತ. ಅಂಡ್ ಸುಧೀರ್ ಸರ್, ನಾಗಿ ಸರ್, ಕುಮಾರ್ ಸರ್, ತುಂಬಾ ಜನ ಸಪೋರ್ಟ್ ಇತ್ತು ಬ್ಯಾಕ್ ಎಂಡ್ ಅಲ್ಲಿ. ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಜಗದೀಶ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಈ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ. ಅಂಡ್ ಶೇಖರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಅಣ್ಣನ ಬಗ್ಗೆ ಮಾತಾಡ್ಬಿಟ್ಟು ನಾನು ಡೈರೆಕ್ಷನ್ ಟೀಮ್ ಬಗ್ಗೆ ಮಾತಾಡ್ತೀನಿ. ಸೊ ಅಣ್ಣ, ಸೊ ಎಲ್ರು ಬೈರತಿರಣ್ಗಳನ್ನ ಇಷ್ಟೊಂದು ಇಷ್ಟಪಟ್ಟಿದ್ದೀರಾ. ಸೊ ಮೋರ್ ದೆನ್ ರೈಟಿಂಗ್, ಒಂದ್ ಪಾತ್ರ ಬರ್ದ್ರೆ ಅದಕ್ಕೆ ತೂಕ ಬರೋದು ಅದಕ್ಕೆ ಯಾರು ಮಾಡ್ತಾರೆ ಅಂತ. ಸೊ ಶಿವಣ್ಣ ಹಾಕಿರೋ ಕಾಸ್ಟ್ಯೂಮು ಇವತ್ತು ಚಿಕ್ಕ ಮಕ್ಕಳು ಫಾರಿನ್ ಅಲ್ಲಿ ಧನಂಜಯ್ ಸಾರು ತುಂಬಾ ಜನ ಬ್ಲಾಕ್ ಕಾಸ್ಟ್ಯೂಮ್ ಹಾಕೊಂಡಾಗ ಖುಷಿ ಆಗುತ್ತೆ. ಅಂದ್ರೆ ಯಾರು ಹಾಕ್ತಾರೆ ಅದು ತುಂಬಾ ಇಂಪಾರ್ಟೆಂಟ್. ಅಲ್ಲಿಂದ ಬ್ರ್ಯಾಂಡ್ ಶುರು ಆಗುತ್ತೆ. ಶಿವಣ್ಣ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ, ರಣಗಲ ಬ್ರ್ಯಾಂಡ್. ಥ್ಯಾಂಕ್ ಯು ಶಿವಣ್ಣ. ಶಿವಣ್ಣ ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದು 3/4 kg ರಾಡ್ ಕಬ್ಬಣ ಎತ್ತಾರೆ. ಆ 3/4 kg ಇವತ್ತು 1000 kg ತೂಕನ ಕೊಟ್ಟಿದೆ ಇಂಟರ್ವಲ್ ಬ್ಲಾಕ್. ಖುಷಿ ಆಗುತ್ತೆ. ಆ ಕಣ್ಣಲ್ಲಿ ಪವರು ಸೇರಿ ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ. ಯಾವತ್ತು ಯಾರು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಆ ಪಾತ್ರನ ಶಿವಣ್ಣ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತೆ ಹೊಸ ನಿರ್ದೇಶಕ ಆ ಶಿವಣ್ಣ ಗ್ರೇಟ್ನೆಸ್ ಅಂದ್ರೆ ಯಾರು ಅವ್ನ ಹೊಸಬಾನ ಅಲ್ಬಾನ ಏನೂ ಕೇಳಲ್ಲ. ಅವ್ನು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದನ್ನ ಕೊಡ್ಬೇಕು. ಆ ಸ್ಪಾಟ್ ಅಲ್ಲಿ ಸ್ವಲ್ಪ ಹೀಟ್ ಅಲ್ಲಿ ಏನೋ ಒಂದು ಅಂದ್ಬಿಟ್ರು ಇಮಿಡಿಯೇಟ್ ಆಗಿ ಅದನ್ನ 10 ಸೆಕೆಂಡ್ ಮರ್ಬಿಟ್ಟು ಇಲ್ಲ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನ ಅವ್ನು ಕೊಡ್ಬೇಕು, ನ್ಯಾಯ ಒದಗಿಸ್ಬೇಕು ಅಂತ ಒದ್ದಾಡ್ತಾರೆ. ಥ್ಯಾಂಕ್ ಯು ಶಿವಣ್ಣ, ಒಂದು ಹಕ್ ಮಾಡ್ಕೊತೀನಿ ಅದಕ್ಕೆ. ಇವತ್ತು ಇಷ್ಟು ಪಾತ್ರ ಹೆಸರು ಬರೋಕ್ಕೆ ಒನ್ ಅಂಡ್ ಓನ್ಲಿ ಶಿವಣ್ಣ ಕಾರಣ. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ. ಅಂಡ್